ನಾಡಹಬ್ಬ ಮೈಸೂರು ದಸರಾ ಅಂದ ತಕ್ಷಣ ಎಲ್ಲರ ಚಿತ್ತ ಕೂಡ ಸಂಭ್ರಮ ಕ್ಷಣಗಳನ್ನು ಕಣ್ತುಂಬಿಕೊಳ್ಳೋದಕ್ಕೆ ಅಲ್ಲಿ ಅಟ್ರಾಕ್ಷನ್ ಆಗೋದೇ ಜಂಬೂ ಸವಾರಿ. ಆಲ್ರೆಡಿ ಗಜಪಡೆ ಮೈಸೂರನ್ನ ಎಂಟ್ರಿ ಆಗಿದೆ. ಜಂಬೂ ಸವಾರಿಗೆ ಸಂಬಂಧಪಟ್ಟಂತ ತಾಲೀಮು ಕೂಡ ನಡೀತಾ ಇದೆಯಂತೆ. ಈ ಕುರಿತ ಒಂದು ಸ್ಪೆಷಲ್ ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ವಿಶ್ವವಿಖ್ಯಾತ ಮೈಸೂರು ದಸರಾ ಜಂಬೂ ಸವಾರಿಗೆ ರೆಡಿಯಾಗುತ್ತಿರುವ ಗಜಪಡೆಗೆ ತೂಕ ಪರೀಕ್ಷೆಯನ್ನ ನಿನ್ನೆ ಅರಮನೆ ಮೈದಾನದಲ್ಲಿ ಮಾಡಲಾಗಿದೆ. ಮೊದಲ ತಂಡದಲ್ಲೇ ಮೈಸೂರಿಗೆ ಬಂದು ನೆಲೆಸಿರುವ 9 ಆನೆಗಳ ತೂಕ ಪರೀಕ್ಷೆ ನಡೆಸಲಾಗಿದ್ದು, ಅಂಬಾರಿ ಹೊರುವ ಅಭಿಮನ್ಯು, ಭೀಮಾ ಹೀಗೆ 9 ಆನೆಗಳ ತೂಕ ಪರೀಕ್ಷೆ ಮಾಡಲಾಗಿದೆ. ಅಂಬಾರಿ ಹೊರುವ ಅಭಿಮನ್ಯುವಿಗೆ ಸೆಕೆಂಡ್ ಪ್ಲೇಸ್. ತೂಕದಲ್ಲಿ ಕ್ಯಾಪ್ಟನ್ ಅನ್ನೇ ಹಿಂದಿಕ್ಕಿದ ಭೀಮಾ. ನಿನ್ನೆಯಷ್ಟೇ ಅರಣ್ಯ ಭವನದಿಂದ ಅರಮನೆ ಅಂಗಳಕ್ಕೆ ಪ್ರವೇಶ ಮಾಡಿದ್ದ ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದ 9 ಆನೆಗಳಿಗೆ ವೆಯ್ಟ್ ಚೆಕ್ ಧನ್ವಂತ್ರಿ ರಸ್ತೆಯಲ್ಲಿರುವ ಸಾಯಿರಾಮ್ ತೂಕ ಮಾಪನ ಕೇಂದ್ರದಲ್ಲಿ ನಡೆಸಲಾಯಿತು. ಈ ತೂಕ ಪ್ರಕ್ರಿಯೆಯಲ್ಲಿ ಗಜಪಡೆ ಕ್ಯಾಪ್ಟನ್ ಅಭಿಮನ್ಯುಗಿಂತಲೂ ಭೀಮಾ ಆನೆ ಹೆಚ್ಚು ತೂಕ ತೂಗುವ ಮೂಲಕ ಅಂಬಾರಿ ಹೊರುವ ಭವಿಷ್ಯದ ಆನೆಯಾಗಿ ಭರವಸೆ ಮೂಡಿಸಿದೆ. ಹಾಗಾದ್ರೆ ಆನೆಗಳ ತೂಕದ ವಿವರಗಳನ್ನ ನೋಡೋದಾದ್ರೆ, ಅಭಿಮನ್ಯು 5360 ಕೆಜಿ, ಧನಂಜಯ 5310, ಕಾವೇರಿ 3010, ಲಕ್ಷ್ಮಿ 3730, ಭೀಮಾ 5465, ಏಕಲವ್ಯ 5305, ಮಹೇಂದ್ರ 5120, ಕಂಜನ್ 4880, ಪ್ರಶಾಂತ 5510. ಎಲ್ಲ ಭಾರವನ್ನು ನಾವು ಹೇಳಿದ್ದೀವಿ. ಬಟ್ ಏನಂತಂದರೆ ಎಲ್ಲ ಆನೆಗಳು ಹೆಲ್ದಿ ಆಗಿದ್ದಾವೆ. ಈ ಸಲ ತೂಕ ಚೆನ್ನಾಗೇ ಇದೆ. ನಾವೇನು ಅಂದರೆ ಏರ್ಸೋ ಅಷ್ಟು ಏನೋ ಇದು ಇಲ್ಲ. ಹಾಗಾಗಿ ತುಂಬ ಆರೋಗ್ಯವಾಗಿದ್ದಾವೆ ಎಲ್ಲ ಆನೆಗಳ ಆರೋಗ್ಯ ತುಂಬ ಚೆನ್ನಾಗಿದೆ. ಸೊ ಯಾವುದೂ ತೊಂದರೆ ಇಲ್ಲ. ಯಾಕಂದರೆ ಈಗ ನಾವು ತೂಕದ ಮೇಲೆ ನಾವು ಹೇಳ್ಬೋದು ಎಲ್ಲ 5000 ಆಸುಪಾಸದಲ್ಲಿದೆ ಅಂತಂದರೆ ಸೊ ಒಳ್ಳೆಯ ಆದ. ಲಾಸ್ಟ್ ಟೈಮ್ ನಾವು ಕಳಿಸ್ಕೊಡುವಾಗ ಕೂಡ ಅಷ್ಟೇ ಇತ್ತು. ಸೊ ಈಗ ಅದೇ ವೆಯ್ಟ್ ಮೇಂಟೈನ್ ಆಗಿದೆ ಅದಕ್ಕೆ. ಮತ್ತೊಂದೆಡೆ ಸಿಎಂ ಸಿದ್ದರಾಮಯ್ಯನವರ ಹುಟ್ಟುಹಬ್ಬ ಹಿನ್ನೆಲೆಯಲ್ಲಿ ದಸರಾ ಗಜಪಡೆಯ ಮಾವುತರು ಹಾಗೂ ಕಾವಾಡಿಗಳಿಗೆ ಹೊಸ ಬಟ್ಟೆ ವಿತರಣೆ ಮಾಡಲಾಯಿತು. ಚಾಮರಾಜ ಕ್ಷೇತ್ರದ ಶಾಸಕ ಹರೀಶ್ ಗೌಡ ಗಜಪಡೆಯ ಮಾವುತ ಕಾವಾಡಿಗರಿಗೆ ಶರ್ಟ್, ಪಂಚೆ, ಶಲ್ಯ ವಿತರಣೆ ಮಾಡಿ ಬೆಳಗ್ಗಿನ ತಿಂಡಿ ವಿತರಿಸಿದರು. ಈ ವೇಳೆ ಮಾಧ್ಯಮದ ಜೊತೆ ಮಾತನಾಡಿದ ಹರೀಶ್ ಗೌಡ, ದಸರಾ ಆರಂಭಗೊಳ್ಳುವ ಮುನ್ನವೇ ನಗರದ ರಸ್ತೆ ಗುಂಡಿಗಳನ್ನು ಮುಚ್ಚಲಾಗುವುದು ಎಂದಿದ್ದಾರೆ. ಎಲ್ಲ ಆನೆಗಳನ್ನು ಸುರಕ್ಷಿತವಾಗಿ ಬಂದಿದೆ. ಅಂಬಾರಿ ಹೊರುವಂಥ ಆನೆ ಅಭಿಮನ್ಯು ಮತ್ತು ಎಲ್ಲ ಥರ ಲಕ್ಷ್ಮಿ, ಭೀಮಾ, ಮಹೇಂದ್ರ ಎಲ್ಲ ಆನೆಗಳನ್ನು ಇವತ್ತು ಇಲ್ಲಿ ನಮ್ಮ ಮೈಸೂರು ಅರಮನೆ ಅಂಗಳದಲ್ಲಿ ಬಂದು ಸೇರೈತೆ. ಮತ್ತು ಮಾವುತರುಗಳಿಗೆ ವಿಶೇಷವಾಗಿ ಇವತ್ತು ನಾವು ಸನ್ಮಾನ್ಯ ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಹುಟ್ಟುಹಬ್ಬದ ಪ್ರಯುಕ್ತ ಅವ್ರಿಗೆಲ್ರಿಗೂ ವಸ್ತ್ರವನ್ನು ಕೊಡಬೇಕು ಅಂತ ಅಂದ್ಬಿಟ್ಟು ನಾವು ತೀರ್ಮಾನವನ್ನು ಮಾಡಿ ಎಲ್ಲ ಮಾವುತರುಗಳಿಗೆ ನಾವು ವಸ್ತ್ರವನ್ನು ಇವತ್ತು ಕೊಟ್ಟಿದ್ದೀವಿ. ಒಟ್ಟಾರೆ ಆನೆಗಳ ತೂಕ ಪರೀಕ್ಷೆ ಮುಗಿದಿದ್ದು, ಮುಂದೆ ಆನೆಗಳಿಗೆ ಪ್ರತಿನಿತ್ಯ ಪೌಷ್ಟಿಕ ಆಹಾರ ನೀಡಿ ಜಂಬೂ ಸವಾರಿ ಮೆರವಣಿಗೆಗಾಗಿ ತಾಲೀಮು ಸೇರಿ ಹಲವು ತರಬೇತಿ ನೀಡಲಾಗುತ್ತೆ. ಕ್ಯಾಮರಾಮನ್ ಧನು ಜೊತೆ ಸುರೇಶ್ ಬಿ, ಗ್ಯಾರಂಟಿ ನ್ಯೂಸ್, ಮೈಸೂರು.